ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ. ಪುಣೆಯ ಪ್ರಶಾಂತ್ ಡೋಂಗ್ರೆರವರು ಹೋಮಗಳಲ್ಲಿ ಭಾಗವಹಿಸಿದ ನಂತರ ಅವರಿಗಾದ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾನು ನಿಯಮಿತವಾಗಿ ಹೋಮಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಾ ಕವಚಕ್ಕಾಗಿ ಪ್ರಾರ್ಥಿಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನನ್ನ ತಂದೆಯವರು ಕೋವಿಡ್ನಿಂದ ತೀವ್ರವಾಗಿ ಅನಾರೋಗ್ಯಕ್ಕೆ ಈಡಾಗಿದ್ದಾಗ ಅವರು ಹೊಸ ಜೀವನವನ್ನು ಪಡೆದುಕೊಂಡರು. ಅದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಇತ್ತೀಚೆಗೆ ಒಂದು ಮದುವೆಯಲ್ಲಿ ಭಾಗವಹಿಸಿದ ನಂತರ ಅವರಿಗೆ ತಲೆನೋವು ಮತ್ತು ತಲೆ ತಿರುಗುವಿಕೆಯು ಉಂಟಾಯಿತು. ವೈದ್ಯರ ಸಲಹೆಯನ್ನು ಪಡೆದಾಗ ಅವರು ಮೆದುಳಿನ ಸ್ಟ್ರೋಕ್ಗೆ ಒಳಗಾಗಿದ್ದರೆಂದು ಕಂಡುಹಿಡಿಯಲಾಯಿತು. ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂತೆ ಹೇಳಿದರು. ಕೇವಲ 3 ದಿನಗಳ ಆಸ್ಪತ್ರೆ ವಾಸದ ನಂತರ ನನ್ನ ತಂದೆಯವರು ಒಂದು ಪವಾಡ ಸದೃಶ ಚೇತರಿಕೆಯನ್ನು ಅನುಭವಿಸಿದರು. ಎಚ್ಚರಿಕೆಯಿಂದ ಗಮನಿಸಿದ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಪಾರ್ಶ್ವವಾಯುವೆಂದರೆ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯಕಾರಿ, ಜೊತೆಗೆ ಬಹಳ ದಿನಗಳ ಕಾಲದ ಮತ್ತು ಸವಾಲಿನ ಚೇತರಿಕೆಯ ಪ್ರಕ್ರಿಯೆ. ಆದಾಗ್ಯೂ ದೈವಿಕ ಆಶೀರ್ವಾದ ಮತ್ತು ಹೋಮಗಳ ಸಮಯದಲ್ಲಿ ಅರ್ಪಿಸಿದ ಪ್ರಾರ್ಥನೆಗಳು ನಿಜಕ್ಕೂ ಅವರ ಜೀವನವನ್ನು ಉಳಿಸಿತು. ಆರೋಗ್ಯಪ್ರದಾತ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.